ಸವಾಸನ ಅಂದ್ರೆ ಸತ್ತಂಗ್ ಮಲಿಕೊಳ್ಳೋದು, ಅದ್ ಗೊತ್ತು. ಶೀರ್ಷಾಸನ ಅಂದ್ರೆ ಏನು? ಇದೇ ಸಾನೆ ಮುಖ್ಯ ಅಲ್ವಾ ಪರೀಕ್ಷೆಗೆ? ಅಲ್ಲ, ಹಂಗೆ ಸುಮ್ಕೆ ಜನರಲ್ ನಾಲೆಜ್ ಕೇಳ್ದೆ. ಇರದೇ ಸಾಕು, ಈಗ ಓದ್ಕ. ಕಮಲಿ, ಯು ಆರ್ ಸೋ ಲಕ್ಕಿ. ಓ ಮೈ ಗಾಡ್, ಸೀನಿಯರ್ಸ್ ಇಂದನೂ ಆಗದಿರೋದನ್ನ ನೀನ್ ಮಾಡ್ಬಿಟ್ಟಲ್ಲ. ಏನ್ ಹೇಳ್ತಿದ್ದೀರಾ? ಇಡೀ ಕಾಲೇಜೇ ನಿನ್ ಬಗ್ಗೆ ಮಾತಾಡ್ತಿದೆ. ನೀನು ರಿಷಿ ಸರ್ ಜೊತೆ ಸೈಕಲ್ ಅಲ್ಲಿ ಕುತ್ಕೊಂಡು ಕಾಲೇಜಿಗೆ ಬಂದಲ್ಲ, ನೀನೆಷ್ಟು ಲಕ್ಕಿ. ನಾನೇನಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ. ಅದೇನೇ ನಾನಾದ್ರೂ ಅಂತೀಯಾ? ನಮ್ಗೆಲ್ಲ ಆಸೆ ಇರಲ್ವಾ? ನಾನಾಗಿದ್ರೆ ಸೈಕಲ್ ಅಲ್ಲಿ ಮುಂದುಗಡೆ ಕುತ್ಕೊಂಡ್ ಬರ್ತಿದ್ದೆ. ಏ ವಸಿ ತಡೀರಿ, ಏನ್ ಬಿಟ್ರೆ ಕನ್ಸಿನ್ ಫ್ಯಾಕ್ಟ್ರಿನೇ ಓಪನ್ ಮಾಡ್ತಿದ್ದೀರಲ್ಲ, ನಡೀರಿ ಇಲ್ಲಿಂದ. ಕಮ್ಲಿ, ನಿನ್ ಸೈಕಲ್ನಾದ್ರೂ ಕೊಡು. ರಿಷಿ ಸರ್ ಕುತ್ಕೊಂಡು ಹೋಗಿದ್ ಸೀಟ್ ನಲ್ಲಿ ನಾನು ಒಂದ್ ರೌಂಡ್ ಹೋಗಿ ಬರ್ತೀನಿ. ನೋಡಿ, ನಾವ್ ಓದ್ಕತಿದೀವಿ, ಎಲ್ರು ನಡೀರಿ ಇಲ್ಲಿಂದ, ನಡೀರಿ. ಕಮ್ಲಿ, ಅವ್ರು ಹೇಳೋದ್ರಾಗೂ ನಿಜ ಐತಲ್ವಾ? ರಿಷಿ ಸರ್ ನಾ ನೋಡಿದ್ರೆ ಎಂತವ್ರಿಗೂ ಹಂಗ ಅನ್ಸ್ತೈತೆ. ಅವ್ರು ಹೇಟ್ ಒಳ್ಳೆಯವ್ರಲ್ವಾ? ನಿಂಗೆ ಶಿರ್ಷಾಸನ ಕರ್ತ ಕೇಳ್ದಲ್ಲ, ಮಾಡ್ ತೋರಿಸ್ಲಾ? ಏನು? ನಿನ್ನ ತಲೆ ಕೆಳಕ್ ಮಾಡಿ ನೇತಾಕದು. ಸುಮ್ಕೆ ಓದ್ಕ. ಚಿಕ್ಕು, ಬಿಡು ನನ್ನನ್ನ. ತಲೆ ಸುತ್ತಿದೆ, ಪ್ಲೀಸ್ ಸ್ಟಾಪ್ ಇಟ್. ಅಮ್ಮ ನೋಡಮ್ಮ, ಚಿಕ್ಕುನ ತಲೆ ಸುತ್ತಿದೆ, ಬಿಡು ಅನ್ನು. ಅಮ್ಮ, ಸದ್ಯ ನಿಮ್ಮಮ್ಮ ಅಲ್ಲ, ಖುಷಿ ಪಡು ನಿಮ್ ಪುಣ್ಯಕ್ಕೆ. ಏನೋ ಇದೆಲ್ಲ? ಅದು ಅತ್ಗೆ. ಏನೋ ಕನ್ಸ? ಏನಾಯ್ತು ಗೊತ್ತಾ ಅತ್ಗೆ? ನಾನು ಕಮ್ಲಿ. ಅಯ್ಯೋ, ಒಂದ್ ನಿಮಿಷ ಇರು, ಈಗ ಹೇಳು. ಅತ್ಗೆ ಅಂತದೇನಿಲ್ಲ. ಹೌದಾ? ಅತ್ಗೆ, ಅದು ನಾನು ಕಮ್ಲಿನ ಸೈಕಲ್ ಅಲ್ಲಿ ಮುಂದೆ ಕೂರಿಸ್ಕೊಂಡು ಹೋಗ್ತಿದ್ದೆ ಅತ್ಗೆ. ಓ, ನೆನ್ನೆ ರಾತ್ರಿ ಎಲ್ಲ ಕುತ್ಕೊಂಡು ರಿಪೇರಿ ಮಾಡಿದ್ಯಲ್ಲ ಆ ಸೈಕಲ್ನಲ್ಲ? ಹಾ. ನೀ ರಿಪೇರಿ ಮಾಡಿದ್ದು ರಿಯಲ್ ಲೈಫಲ್ಲಿ ಓಡೋದಲ್ದೆ ಕನ್ಸಲ್ ಬೇರೆ ಓಡ್ತಿದ್ಯಾ ರಿಷಿ? ಸ್ವಲ್ಪ ಜಾಸ್ತಿನೇ ಸೈಕಲ್ ಬಿಡ್ತಿದ್ಯಾ ಅನ್ಸುತ್ತೆ, ನೋಡ್ಕೊಪ್ಪ. ಅತ್ಗೆ, ಸುಮ್ನೆ ಏನೇನೋ ಅಜ್ಯೂಮ್ ಮಾಡ್ಕೋಬೇಡಿ. ಏನೋ ಕನ್ಸು ಅಂತೂ ಹೇಳ್ದೆ ಅಷ್ಟೇ. ಆದ್ರೂ ಕನ್ಸ್ನಲ್ಲಿ ಒಂದು ಲಾಜಿಕ್ ಬೇಡ್ವೇನೋ? ಕಮ್ಲಿದು ಲೇಡೀಸ್ ಸೈಕಲ್, ಕನ್ಸಲ್ಲಿ ಬಾರ್ ಮೇಲೆ ಕೂತಿದ್ಲು ಅಂತ ಹೇಳ್ತೀಯ, ಈಗ ಹೇಳು. ಮ್ಯಾಜಿಕ್ ಇರುವಾಗ ಲಾಜಿಕ್ ಬಗ್ಗೆ ಯಾಕೆ ಯೋಚಿಸ್ಬೇಕತ್ಗೆ? ಏನು? ಹಾ, ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂದೆ ಅದ್ಗೆ.
ಯಾಕೆ ನಿಂಗೆ? ಕಮ್ಲಿ, ಅಡ್ಗೆ ಮನೆಯಿಂದ ಘಮ್ ಅಂತ ವಾಸನೆ ಬರ್ತಿಲ್ಲ? ಹಾ ಇಲ್ವಲ್ಲ. ನಿಂದ್ ಎಳೆ ಮೂಗು ಕಮ್ಲಿ, ನಿಂಗೇನ್ ಗೊತ್ತಾಗಕ್ಕಿಲ್ಲ. ನನ್ ಮೂಗುಗೆ ಅಡ್ಗೆ ಮನೆ ಅಬ್ರ ಸಂದಾಗ್ ಗೊತ್ತಾಗ್ತೈತೆ. ನೀನ್ ಹೋಗು, ಅಡ್ಗೆ ಮನೆಯಾಗ ಏನ್ ತಿಂಡಿ ಮಾಡೋರೆ ನಾನ್ ನೋಡ್ಕೊಂಡ್ ಬರ್ತೀನಿ. ನಿಂಗೆ ಅರೆ ತಾತಯ್ಯ, ನನ್ಗೋಸ್ಕರನೇ ಕಾಯ್ತಿದ್ದೀರಾ ಅಲ್ಲೂರ? ಬಂದೇ ಬಿಟ್ಲು ನೋಡಿ ನಿಮ್ ಕಮ್ಲಿ. ಹೆಂಗಿದ್ದೀರಾ ತಾತಯ್ಯ? ಸರಿ, ಶುರು ಹಚ್ಕೊಳ್ಳೋಣ. ತಾತನ ಸೇವೆ ಮಾಡೋದಕ್ಕೆ ಕರೆಕ್ಟ್ ಟೈಮಿಗೆ ಬರೋ ಹಾಗೆ ನಿನ್ನ ಹೊಟ್ಟೆಗೂ ಕರೆಕ್ಟ್ ಟೈಮಿಗೆ ಸೇವೆ ಮಾಡ್ಕೋಬೇಕಲ್ಲ. ಪರವಾಗಿಲ್ಲ ಅಜ್ಜಿ, ನಾನು ಆಮ್ಯಾಗ ತಿಂತೀನಿ. ನೋಡು, ಕೈಗೆ ಎಣ್ಣೆ ಆಗೋಕ್ ಮುಂಚೆ ತಿಂಡಿ ತಿಂದ್ಬಿಡು. ನಿಂಗೆ ಈಗಾಗಲೇ ಅಡಿಗೆ ಮೇಲೆ ತಿಂಡಿ ತಿಂತಾ ಇದ್ದಾಳೆ. ಬಾ ನೀನು ಬಾ, ಹೇಳಿ. ತಾತಯ್ಯ, ನಿಮ್ ಕಾಲ್ಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಲಾ? ಹಂಗ್ ಮಾಡ್ಬಿಟ್ರೆ ಇನ್ ಮುಂದಕ್ಕೆ ನಿಮ್ ಕಾಲ್ ನೋವೇ ಇರೋಕಿಲ್ಲ. ಯಾಕೆ ಹೇಳಿ? ನಿಮ್ ಕಾಲಿದ್ರೆ ತಾನೇ ನೋವು ಬರಕ್ಕೆ. ಆ ಹಳ್ಳಿ ಗುಗ್ಗುಗೆ ನೀನು ತಾತನಾ? ಇನ್ನು ಮುಂದೆ ಅಮ್ಮಮ್ಮ, ಇದನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಐ ಆಮ್ ವೆರಿ ಕ್ಯೂರಿಯಸ್. ಏನಾಗುತ್ತೆ ಅಂತ ಮುಂದೆ ನೀನೇ ನೋಡ್ತೀಯಲ್ಲ ಬೇಬಿ. ನಡಿ. ಬಾಯ್. ಅಯ್ಯೋ ತಾತಯ್ಯ, ಏನ್ ಹಂಗ್ ನೋಡ್ತಿದ್ದೀರಾ? ಈಗ ಬಿರ್ನೆ ತಿನ್ಕೊಂಡ್ ಬಂದೆ ಅಂತನಾ? ನಾನು ಹಸಿ ಪಾಸ್ಟ್, ನಿಂಗೆ ಹಂಗಲ್ಲ. ಸರಿ, ಅಜ್ಜಿ ಬರೋ ಅಟ್ಟದ್ಗೆ ನಮ್ ಕೆಲ್ಸ ಮುಗ್ಸುಮ. ಪಾಪ, ನಿಮ್ ಕಾಲ್ಗೆ ಅದೇಟ್ ನೋವಾಯ್ತದೋ ಏನೋ. ನೀವೇನು ಚಿಂತೆ ಮಾಡ್ಬೇಡಿ, ನಾನ್ ಸರಿ ಮಾಡ್ತೀನಿ. ಅಯ್ಯೋ, ಎಣ್ಣೆ ಯಾಕೋ ಬಿಸಿಯಾಗೈತಲ್ಲ. ಓ, ನನ್ ಬಿಸ್ಲಾಗ್ ಬಂದಲ್ಲ, ಅದ್ಕಿರ್ಬೇಕು. ಅಯ್ಯೋ ತಾತಯ್ಯ, ನಿಮ್ಗೆ ಈಗಾಗ್ಲೇ ಅಲರ್ಜಿ ಆಗೈತೆ ಅನ್ಸ್ತೈತೆ. ನೀವೇನೋ ಚಿಂತೆ ಮಾಡ್ಬೇಡಿ, ನಾನ್ ಸರಿ ಮಾಡ್ತೀನಿ.
ಜೀವ ತೆಗಿತಿದ್ದಾಳಲ್ಲಪ್ಪ ಇವಳು. ಅನ್ಪೂರ್ಣ, ಅನ್ಪೂರ್ಣ, ಬೇಗ ಬಾ ನೀನು. ಏಯ್, ಎಳೆ ಮೇಲೆ ಎಂತೆಂತದ್ದು ಎಣ್ಣೆ ಹಚ್ಚಿ ನಮ್ಮ ಅಣ್ಣನ ಜೀವ ಜೊತೆ ಆಟ ಆಡ್ತಿದ್ಯಲ್ಲೇ. ಏಯ್, ಎಳೆ ಮೇಲೆ, ಎಳೆ ಮೇಲೆ. ಅಯ್ಯೋ, ನೀವು ಸುಮ್ಕೆ ಗಾಬರಿ ಆಯ್ತಿದ್ದೀರಾ, ಏನು ಆಗಿಲ್ಲ. ಅಯ್ಯೋ, ಮತ್ತೆ ಹತ್ತಿದ್ಯಲ್ಲೇ, ನಿನ್ಗೆ ಏನಾಗಿತ್ತು? ತಾತನ ಕಾಲ್ಗೆ ಸಣ್ಣದಾಗ ಅಲರ್ಜಿ ಆಗೈತೆ ಅಟ್ಟಯ್ಯ. ಕಮಲಿ, ಈ ಕಡೆ ಬಾ. ಅನ್ಪೂರ್ಣ, ನೋಡು ನಮ್ಮ ಅಣ್ಣನ ಕಾಲು ಹೇಗಾಗಿದೆ ಅಂತ. ಅಣ್ಣ, ಅನ್ಪೂರ್ಣ ಇವಳ ಮೇಲೆ ಇಟ್ಟಿದ್ ನಂಬಿಕೆ ನಿನಗೆ ತಿರುಗುಮಾನ ಆಗೋಯ್ತಲ್ಲ ಅಣ್ಣ. ನನಗೆ ಇವಳ ಮೇಲೆ ತುಂಬಾ ದಿವಸದಿಂದ ಡೌಟ್ ಇತ್ತು. ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಜನಗಳು ಇವರು. ಅನ್ಪೂರ್ಣ, ಕಾಲ್ ಸರಿ ಮಾಡ್ತೀನಿ ಅಂತ ಇಂತ ಒಂದ್ ಎಣ್ಣೆ ತಂದು ಹಚ್ಚಿ ಆ ಕಾಲ್ನ ಸುಟ್ಟು ಹೋಗೋ ಹಾಗೆ ಮಾಡಿ, ಅಯ್ಯೋ ಬೇರೆ ಎಣ್ಣೆ ಹಾಕಿದ್ರೆ ಕಾಲ್ ಸರಿ ಹೋಗ್ಬಿಡತ್ತೆ, ಆದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ ಅಂತ ಹೇಳಿ ದುಡ್ಡನ್ನ ವಸೂಲಿ ಮಾಡ್ತಾರೆ. ನೋಡು ಅನ್ಪೂರ್ಣ, ನಮ್ಮ ಅಣ್ಣನ ಪರಿಸ್ಥಿತಿ ಹೇಗಾಗಿದೆ ನೋಡು. ಅಣ್ಣ, ತುಂಬಾ ನೋವಾಗ್ತಿದ್ಯಾ? ನಿನ್ ಕಷ್ಟ ನನ್ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ನನ್ ಕಳ್ಳಿ ಕಿತ್ತು ಬಂದಂಗ ಆಗ್ತಾ ಇದೆ. ಏಯ್, ಕೆಳ ಮೇಲೆ ಹೇಳು ಅಂತ ನಿನಗೆ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿನ್ಗೆ? ಕೆಳ ಮೇಲೆ ನಮ್ಮ ಅಣ್ಣನ ಕಾಲ್ನ ಏನೇನೋ ಮಾಡ್ತೀಯಲ್ಲ. ಅಣ್ಣ, ತುಂಬಾ ನೋವಾಗ್ತಿದ್ಯಾ? ಅಪ್ಪಣ್ಣ, ನಮ್ಮ ಅಣ್ಣನ ಕಷ್ಟ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ. ಕಮಲಿ, ನೋಡು ಹೇಗಾಗಿದೆ. ಅವ್ರಿಗೆ ನೋವಾಗ್ತಿದೆ ಅಂತ ಗೊತ್ತಾದ ತಕ್ಷಣ ನಿಲ್ಸುತ್ತಾನೆ. ಎಲ್ಲಿ ನಿನ್ ಕೈ ತೋರ್ಸು. ಅಜ್ಜಿ, ಅದು ನೋಡು ಅನ್ಪೂರ್ಣ, ಅವಳ ಕೈ ಕೂಡ ಕೆಂಪಗಾಗ್ಬಿಟ್ಟಿದೆ. ಇವಳು ಹೊರಟಾಗಿರೋದ್ರಿಂದ ಏನೂ ಆಗಿಲ್ಲ ಅಷ್ಟೇ. ಮೋಸ್ಟ್ಲಿ ತನಗೇನು ಆಗ್ಬಾರ್ದು ಅಂತ ಅವಳ ಕೈಗೆ ನಾವು ಹಚ್ಕೊಂಡ್ ಬಂದಿರ್ಬೋದೇನೋಪ್ಪ. ಆದ್ರೆ ನಮ್ಮ ಅಣ್ಣನ್ ನೋಡು ಅನ್ಪೂರ್ಣ, ಇವಳು ತಂದೆ ಎಣ್ಣೆಯಿಂದ ನಮ್ಮ ಅಣ್ಣನ ಕಾಲಲ್ಲಿ ಎಷ್ಟು ಬೊಬ್ಬೆಗಳೆದ್ದಿದೆ ನೋಡು. ಅಯ್ಯೋ, ಇಲ್ಲ ಇಲ್ಲ, ಈ ಎಣ್ಣೆ ನಮ್ಮೂರಿಂದ ತರಿಸಿದ್ದು. ಇದ್ರಿಂದ ಹಿಂಗೆಲ್ಲ ಆಗಕ್ ಸಾಧ್ಯನೇ ಇಲ್ಲ. ಏಯ್, ಅತ್ತೆ ನಿನ್ ಮೇಲಿಟ್ಟಿರೋ ನಂಬಿಕೆ ಕುರುಡಾಗಿರ್ಬೋದು, ಆದ್ರೆ ನಮ್ಮೆಲ್ಲರ ಕಣ್ಣು ಕುರುಡಾಗಿದ್ಯಾ? ಇಲ್ಲ ತಾನೆ? ಕಣ್ಣು ಮುಂದೆನೆ ತಪ್ಪು ಮಾಡ್ಬಿಟ್ಟು ಇಲ್ಲ ಅಂತಾನೆ ವಾದಿಸ್ತಿದ್ಯಲ್ಲ. ಮಾಮ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಇದನ್ನೆಲ್ಲ ನೀವು ಬಿಸ್ನೆಸ್ಗೋಸ್ಕರ ಮಾಡೋರು. ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ನೀವು. ನೋಡಿ, ಮಾತಿನ ಮ್ಯಾಕೆ ಹೊಸಿ ನಿಗಾ ಮಾಡಿಕೊಂಡ್ ಮಾತಾಡಿ. ನಾವೇನು ತಪ್ಪು ಮಾಡ್ಲಿಲ್ಲ. ಅಯ್ಯೋ, ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಿದ್ಯಾ? ಅತ್ತೆ, ಇನ್ಮುಂದೆ ಇವಳ ಇಲ್ಲಿ ಇಟ್ಕೊಳ್ಳೋದು ತುಂಬಾ ಅಪಾಯ. ಮೊದಲು ಇವಳ ಆಚೆ ಹಾಕಿ. ಒಂದ್ ನಿಮಿಷ. ಅಯ್ಯೋ ದೇವ್ರೆ, ಹಾವು ಅಂತ ಗೊತ್ತಿಲ್ದೆ ಹಾಲು ಹಿಡ್ದಂಗ ಆಗೋಯ್ತಲ್ಲಪ್ಪ. ಅಣ್ಣ, ಅಣ್ಣ, ಯಾಕಷ್ಟೊಂದು ಒದ್ದಾಡ್ತಿದ್ಯಾ? ತುಂಬಾ ನೋವಾಗ್ತಿದ್ಯಾ? ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡ್ಲಿ? ನಮ್ಮ ಅಣ್ಣನ ಕಾಲನ್ನ ನಾನು ಹೇಗ್ ವಾಸಿ ಮಾಡ್ಲಿ? ನಾನು ಎಲ್ಲಿಂದ ಔಷಧಿ ತರ್ಲಿ? ಈ ಕಾಲ್ ಸರಿ ಮಾಡೋರು ಎಲ್ಲಿದ್ರು ಸರಿ, ಯಾರೇ ಆದ್ರೂ ಸರಿ, ನಾನೇ ಹೋಗಿ ಕಾಲಕ್ಕೆ ಬಿದ್ದು ಬೇಕಾದ್ರೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಆದ್ರೆ ಯಾರು ಅಂತ ಗೊತ್ತಿಲ್ವೇ?
ಈ ಹಾಳು ಹುಡುಗಿಯಿಂದ ನಿನಗೆಂತ ಪರಿಸ್ಥಿತಿ ಬಂದ್ಬಿಡ್ತು ಅಣ್ಣ. ಅಜ್ಜಿ, ದೇವರಣೆಗೂ ನಂದೇನು ತಪ್ಪಿಲ್ಲ, ನಾನೇನು ಮಾಡ್ಲಿಲ್ಲ. ಆಹಾಹಾ, ಸಾಕು ಸುಮ್ನೇನಮ್ಮ. ಮನುಷ್ಯರ ಪ್ರಾಣದ ಮೇಲೆ ಗೌರವ ಇಲ್ದೇ ಇರೋಳು ನೀನು. ಅಂಥದ್ರಲ್ಲಿ ದೇವ್ರ ಮೇಲೆ ಆನೆ ಹಾಕ್ಬಿಟ್ರೆ ನಂಬ್ಕೊಂಡ್ಬಿಡ್ತೀವಾ? ನನ್ ಹೇಳೋದ್ನ ಕೇಳ. ಆಹಾಹಾ, ಸುಮ್ನಿರೇ ಸಾಕು. ಅಯ್ಯೋ ದೇವ್ರೆ, ಇಂಥ ಸಮಯದಲ್ಲಿ ಚಂದ್ರಕಾಂತ್ ಬೇರೆ ಮನೇಲಿಲ್ಲ, ಏನ್ ಮಾಡೋದು? ಸರಿ, ನಾನೇ ಡಾಕ್ಟರ್ ಫೋನ್ ಮಾಡಿ ಮನೆ ಕರಿತೀನಿ. ಅವ್ರು ಬಂದು ಚೆಕ್ ಮಾಡೋವರೆಗೂ ನೀನಿಲ್ಲೇ ಇರಬೇಕು. ಆಮೇಲೆ ಎಲ್ಲ ಗೊತ್ತಾಗತ್ತೆ ಏನಾಗಿದೆ ಅಂತ. ಡಾಕ್ಟರ್, ಏನು ಹಾಗೆ ನೋಡ್ತಿದ್ದೀರಾ? ಇಷ್ಟೊಂದು ನಾಲೆಜಬಲ್ ವೆಲ್ ಆಫ್ ಫ್ಯಾಮಿಲಿಯವರು ಇಂಥ ಚೀಪ್ ಎಣ್ಣೆ ಟ್ರೀಟ್ಮೆಂಟ್ಗೆ ಹೇಗೆ ಒಪ್ಕೊಂಡ್ರು ಅಂತನಾ? ಏನು ಮಾಡೋದು ಡಾಕ್ಟರ್? ನಮ್ಮ ಅತ್ತೆಯವರು ತುಂಬ ಇನ್ನೋಸೆಂಟ್, ಎಲ್ಲರೂ ನಂಬಿಡ್ತಾರೆ. ಇಂಥವ್ರನ್ನೆಲ್ಲ ಮನೆ ಒಳಗಡೆ ಬಿಟ್ಕೊಂಡಿದ್ದಕ್ಕೆ ಸಿಕ್ಕಿರೋ ಪನಿಷ್ಮೆಂಟ್ ಇದು. ಯೂಶಲಿ ಹಳ್ಳಿಲಿ ನೋವಿನ ಎಣ್ಣೆನ ಗಿಡಮೂಲಿಕೆಗಳಿಂದ ಮಾಡ್ತಾರೆ, ತುಂಬ ಪವರ್ಫುಲ್. ಬಟ್ ಈ ಎಣ್ಣೆಲಿ ಏನೋ ಮಿಕ್ಸ್ ಆಗಿದೆ. ಅದರಿಂದಲೇ ಸದಾನಂದ್ ಅವ್ರಿಗೆ ಹೀಗಾಗಿರೋದು. ಓ, ಹಾಗಾದ್ರೆ ನನ್ ಡೌಟ್ ಕ್ಲಿಯರ್ ಆಯ್ತು. ಎಣ್ಣೆಗೇನೋ ಮಿಕ್ಸ್ ಮಾಡ್ಕೊಂಡೇ ಬಂದಿದ್ದಾರೆ. ಡಾಕ್ಟರ್, ನಮ್ಮ ಅಣ್ಣನಿಗಾಗಿರೋ ಈ ಬೊಬ್ಬೆಗಳೆಲ್ಲ ಯಾವಾಗ ವಾಸಿ ಆಗುತ್ತೆ? ಟೈಮ್ ಆಗುತ್ತೆ ಮೇಡಮ್. ಅಲ್ಲಿವರೆಗೂ ಪಾಪ ಸದಾನಂದ್ ಅವರು ಇದನ್ನು ಅನುಭವಿಸ್ಲೇಬೇಕು. ನೋವು ಉರಿ ಕಡಿಮೆ ಆಗೋದಕ್ಕೆ ಮೆಡಿಸಿನ್ ಬರ್ಕೊಡ್ತೀನಿ. ಲೆಟ್ ಅಸ್ ಸಿ ಎಷ್ಟು ಬೇಗ ಕ್ಯೂರ್ ಆಗುತ್ತೆ ಅಂತ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಏನೇನು ಮೆಡಿಕೇಶನ್ಸ್ ತಗೋಬೇಕು ಅಂತ ಸ್ವಲ್ಪ ಬರ್ಕೊಡ್ತೀರಾ? ಬನ್ನಿ. ಅನ್ಪೂರ್ಣ, ಇನ್ನು ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ಈ ಕಮಲಿನ ಕತ್ ಹಿಡಿದು ಮನೆಯಿಂದ ಆಚೆ ನೂಕು. ಅಜ್ಜಿ, ಸತ್ಯವಾಗ್ಲೂ ನಾನು ಇದ್ರಲ್ಲಿ ಏನು ಬೆರೆಸಿಲ್ಲ ಅಜ್ಜಿ, ನಂಗೇನು ಗೊತ್ತಿಲ್ಲ. ನಿನ್ನ ಮೊಮ್ಮಗಳ ತರ ನೋಡ್ಕೊಂಡಿದ್ದಕ್ಕೆ ನೀನ್ ತೋರಿಸಿದ ಪ್ರೀತಿ ಇದೇನಾ ಕಮಲಿ? ನೀನ್ ಮೋಸ ಮಾಡಿರೋದು ನನಗಲ್ಲ, ನಾನ್ ನಿನ್ ಮೇಲಿಟ್ಟಿರೋ ಪ್ರೀತಿಗೆ, ನಂಬಿಕೆಗೆ. ನನ್ನ ಜೀವನದಲ್ಲಿ ನನಗೆ ಮುಖ್ಯವಾದ್ದು ಎರಡೇ ವಿಷಯ. ಒಂದು, ನನ್ನ ಗಂಡಂಗೆ ಸರಿ ಹೋಗ್ಬೇಕು. ಇನ್ನೊಂದು, ನನ್ನ ಮೊಮ್ಮಗಳು ವಾಪಸ್ ಬರಬೇಕು. ಅಷ್ಟೇ. ಬಾಯಿ ತುಂಬಾ ಅಜ್ಜಿ ಅಂತ ಕರೀತಾ ಇದ್ರೆ ತುಂಬಾ ಖುಷಿ ಆಗ್ತಿತ್ತು. ಈಗ ಅದು ಸುಳ್ಳೇನೋ ಅಂತ ದುಃಖ ಆಗ್ತಾ ಇದೆ. ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಮಲಿ. ಇವ್ರ ನೋವನ್ನ ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡೆ. ಆದ್ರೆ ನೀನಿಲ್ಲಿಗೆ ಬಂದಿರೋದು ಇವ್ರ ನೋವನ್ನ ಹೆಚ್ಚು ಮಾಡಕ್ಕೆ ಅಂತ ನನಗೀಗ ಅರ್ಥ ಆಯ್ತು. ಇನ್ಮೇಲೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಇನ್ಯಾವತ್ತೂ ಈ ಮನೆ ಹೊಸ ತುಳಿಬೇಡ. ಹೊರಟೋಗು.